ವೆಲ್ಕಮ್ ಟು ಹಳ್ಳಿ ಮನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಬುಡ್ಡಿ ಹೋಳಿಗೆ ಮಾಡೋದು ಹೆಂಗಂದ್ರೆ ಅದಕ್ಕೆ ಏನೇನು ಬೇಕು ಅದನ್ನು ತೋರಿಸ್ತೀನಿ ನೋಡ್ರಿ. ಫಸ್ಟು 250 ಗ್ರಾಮು ಮೈದಾ ಹಿಟ್ಟು, ಸ್ವಲ್ಪ ಮಜ್ಜಿಗೆ. ಈ ಮೈದಾ ಹಿಟ್ಟಿಗೆ ಹಾಕಕ್ಕೆ ತುಳಿಗೆ ಒಂದಿಷ್ಟು ಕೊಬ್ಬರಿ ಇಟ್ಕೊಂಡಿವಿ, ಗಸಗಸೆ, ಜಾಕಾಯಿ, $200 ಗ್ರಾಮು ಬೆಲ್ಲ, ತುಳಿಗೆ ಹಾಕಕ್ಕೆ ಎಳ್ಳು, ಕರಿ ಎಳ್ಳು, ಲವಂಗ, ಏಲಕ್ಕಿ ಕಾಯಿ. ಹೆಂಗೆ ಮಾಡೋದನ್ನು ತೋರಿಸ್ತೀನಿ. ಎಳ್ಳ ಹುರಿತೀನಿ ನೋಡ್ರಿ. ಫಸ್ಟ್ ಸ್ವಲ್ಪ ತೆವಿಕಾದ ನಂತರ ಅದನ್ನ ಎಳ್ಳು ಮೀಡಿಯಮ್ ಸೈಜ್ ಹುರಿಬೇಕು. ಇವನ್ನ ನಂತರ ಗಸಗಸೆ ಹುರಿತೀನಿ. ಗಸಗಸೆ ಹಾಕ್ತೀನಿ ನೋಡ್ರಿ. ಒಂದಿಷ್ಟು ಎಣ್ಣೆ ಕಾಸ್ತೀನಿ ನೋಡ್ರಿ. ಇದನ್ನು ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕ್ತೀನಿ ರೀ. ಈ ಹಿಟ್ಟಿಗೆ ಹಾಕ್ತೀನಿ ನೋಡ್ರಿ ಕಾಸಿದ ಎಣ್ಣೆನ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕಿದ ನಂತರ ಮಜ್ಜಿಗೆ ಹಾಕ್ತೀನಿ ರೀ. ನಂತರ ಅಂದ್ರೆ ಮಜ್ಜಿಗೆ ಹಾಕಿದ್ರೆ ಹೋಳಿಗೆ ಚಂದ ಬರ್ತವೆ, ಪಳ್ಳಕ್ಕವು. ಅದಕ್ಕಾಗಿ ಮಜ್ಜಿಗೆ ಹಾಕ್ತೀನಿ ರೀ. ಮಜ್ಜಿಗೆ ಹಾಕ್ತೀನಿ ನೋಡ್ರಿ, ಒಂದು ಅರ್ಧ ಲೋಟ. $250 ಗ್ರಾಮ್ ಹುರಿಗಡಲೆ ಹಿಟ್ಟು, $200 ಗ್ರಾಮು ಬೆಲ್ಲ, ಇಷ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಹುರಿದಿಟ್ಟುಕೊಂಡ ಗಸಗಸೆ ಹಾಕ್ತೀನಿ ರೀ. ಹುರಿದಿಟ್ಟುಕೊಂಡ ಒಣ ಕೊಬ್ಬರಿ, ಇವು ಕಪ್ಪು ಕಲರ್ ಎಳ್ಳು, ಇವು ಹುರಿದಿಟ್ಟಿವಿ. ಇವನ್ನ ಹಾಕ್ತೀನಿ ರೀ ತುಳಿಗೆ.
ಇದು ಏಲಕ್ಕಿ, ಲವಂಗ, ಜಾಕಾಯಿ ಇದು ಪುಡಿ ಮಾಡಿ ಇಟ್ಕೊಂಡಿವಿ. ಇದೊಂದಿಷ್ಟು ಹಾಕ್ತೀನಿ ರೀ. ಇಷ್ಟು ಸೇರಿ ಮಿಕ್ಸ್ ಮಾಡಬೇಕು. ಈ ಥರ ಆಗೈತೆ ನೋಡ್ರಿ ತುಳಿ. ನಂತರ ಲಟ್ಟಿಸಿ ಇದ್ರ ತುಂಬು ಮುಂದೆ ಮತ್ತೆ ನಿಮಗೆ ಹೇಳ್ತೀನಿ. ಇಷ್ಟು ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ಅವನ್ನ ಸಣ್ಣ ಸಣ್ಣ ಉಳ್ಳಿ ಮಾಡಿ ನಂತರ ಇವನ್ನ ರೌಂಡ್ ಶೇಪ್ನಲ್ಲಿ ಲಟ್ಟಿಸ್ಬೇಕು. ದುಂಡಗ ಮಾಡಿ ಉಳ್ಳಿ ಮಾಡ್ಬೇಕು ನೋಡ್ರಿ. ಅದು ರೌಂಡಾಗಿ ಲಟ್ಟಿಸ್ಕೊಂಡು ನಂತರ ಇದ್ರಾಗ ತುಳಿ ಹಾಕಿ ತೊಗೊತೀವಿ. ಈಗ ತುಳಿ ಹಾಕ್ತೀನಿ ನೋಡ್ರಿ. ತುಳಿ ಹಾಕ್ಕೊಂಡು ರೌಂಡ್ ಅಷ್ಟಕ್ಕೂ ಸ್ವಲ್ಪ ನೀರು ಹಚ್ಬೇಕ್ರಿ. ಇದಕ್ಕೆ ಅಂದ್ರೆ ಅಂಚು ಕರೆಕ್ಟಾಗಿ ಹಿಡ್ಕೊತಾವೆ. ಈ ಥರ ಅಂಚು ಗಟ್ಟಿಯಾಗಿ ಇನ್ನು ಕರೆಕ್ಟಾಗಿ ಹೊಂದಿಸ್ಬೇಕು.
ಘಟಕದ ಬುಡ್ಡಿ ಹೋಳಿಗೆ ತುಂಬ ರುಚಿಕರವಾದ ಹೋಳಿಗೆ ಅಕ್ಕವು ಇವು. ನೀವು ಒಂದ್ಸಲ ಮನ್ಯಾಗ ಮಾಡಿ ನೋಡ್ರಿ, ಪಳ್ಳಗೆ ಇರ್ತಾವಣ, ತಿನ್ನಕ್ಕೂ ಚಲೋ ಅಕ್ಕವು ನೋಡ್ರಿ. ಈ ಥರ ಬಂದವು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ತಾವು ಮನೆಯಲ್ಲಿ ಮಾಡೋ ಅಂತ ಕೇಳ್ಕೊತೀನಿ. ನಮಸ್ಕಾರಗಳು.